ಎಲ್ಲ ವೀಕ್ಷಕರಿಗೂ ನಮ್ಮ ನೋಡೋ ಚಾನಲ್ಗೆ ಸ್ವಾಗತ. ಶಿಕ್ಷಕರಿನ ವಿಡಿಯೋದಲ್ಲಿ ಇದೀಗ ಏನು 2024ರಲ್ಲಿ GPS ಅಥವಾ HSR ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೋತೀವಿ ಅಂತ ಹೇಳ್ತಿದ್ದಾರೋ ಅದರ ಬಗ್ಗೆ ಈಗ ಸ್ವಲ್ಪ ಊಹಾಪೋಹಗಳು ಎದ್ದೇಳ್ತಿದ್ದಾವೆ. ಏನು ಅಂತಂದರೆ ಮೊದಲಿಗೆ ಜುಲೈಯಲ್ಲಿ 10,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೋತೀವಿ ಅಂತ ಹೇಳಿದರು. ಆದರೆ ಇದೀಗ ಅಂದರೆ ಆಗಸ್ಟ್ನಲ್ಲಿ ಶೀಘ್ರದಲ್ಲೇ 5,000 ಶಿಕ್ಷಕರ ನೇಮಕಾತಿ ಅಂತ ಹೇಳಿ ನಮ್ಮ ಮಾನ್ಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಸರ್ ಅವರು ಹೇಳಿದ್ದಾರೆ. ಅದು ಅಲ್ಲದೆ ಇದರ ಹಿಂದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರು 15,500 ಶಿಕ್ಷಕರನ್ನು ನಾವು ನೇಮಕಾತಿ ಮಾಡ್ಕೊಳ್ತೇವೆ ಅಂತ ಒಂದು ಸಭೆಯಲ್ಲಿ ಹೇಳಿದರು. ಹಾಗಾದರೆ ಯಾವುದನ್ನ ನಂಬಬೇಕು, ಯಾವುದನ್ನ ಬಿಡಬೇಕು, ಆದರೆ 10,000 ಹುದ್ದೆಗಳು ಬಿಡ್ತಾರೋ ಅಥವಾ 5,000 ಹುದ್ದೆಗಳನ್ನ ಬಿಡ್ತಾರೋ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಎಲ್ಲ ರೀತಿಯಾದಂಥ KTET ಆಗಿರ್ಬೋದು, CTET, GPS, HSR ಹುದ್ದೆಗಳಿಗೆ ಸಂಬಂಧಿಸಿದಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ. ಅದು ಅಲ್ಲದೆ ಒಮ್ಮೆ ಇದರ ನೋಟಿಫಿಕೇಶನ್ ಬಿಟ್ಟಾದ ಮೇಲೆ ಅದರ ಕ್ಲಾಸಸ್ ಸಹ ನಮ್ಮ ಚಾನಲ್ನಲ್ಲಿ ನಾವು ಮಾಡ್ತಾ ಹೋಗ್ತೇವೆ. ಸೊ ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀಗ ಏನು GPS ಅಥವಾ HSR ಶಿಕ್ಷಕರ ನೇಮಕಾತಿಯಲ್ಲಿ ಆಗುತ್ತಿರೋ ಗೊಂದಲಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಮೊದಲಿಗೆ ಏನು ಈ ವರ್ಷದ KTET ನಡೀತೋ, ಅಂದರೆ ಈ KTETನ ಶುರು ಮಾಡಿದಿಂದ ಸಹ ಹೇಳ್ತಿದ್ದಾರೆ ಈ KTETನ ನಂತರ GPS ಅಥವಾ HSR ಕಾಲ್ಪರ್ ಆಗುತ್ತೆ ಅಂತ. ಸೊ ಅದಾದ ನಂತರ ಅಂದರೆ ಟೆಟ್ ಮುಗಿದ ನಂತರ ಅಂದರೆ ಜೂನ್ 30ರ ನಂತರ ನೀವು ಇಲ್ಲಿ ನೋಡ್ತಿರ್ಬೋದು, ಜುಲೈ 3ರಂದು ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೂ ಕೊನೆಗೂ ಶುಭ ಸುದ್ದಿ ಸಿಕ್ಕಿದೆ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ 10,000 ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಲು ಶಿಕ್ಷಣ ಇಲಾಖೆ ನಿರ್ಧರಿಸಿದ್ದು, ಈ ಕುರಿತಾಗಿ ಅನುಮತಿ ಕೋರಿ ಆರ್ಥಿಕ ಇಲಾಖೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಶಿಕ್ಷಣ ಸಚಿವರು ಹೇಳಿದರು. ಅದೇ ರೀತಿಯಾಗಿ ಕಾವೇರಿ ಮೇಡಮ್ ಅವರು ಸಹ ಹೇಳಿದರು. ಆದರೆ ಇದಾದ ಕೆಲವು ವಾರಗಳ ನಂತರ ಅಂದರೆ ಜುಲೈ ಎಂಡಿಂಗಲ್ಲಿ ಏನು ಹೇಳಿದರು ಅಂತಂದರೆ 12,000 ಶಿಕ್ಷಕರ ನೇಮಕಾತಿಯನ್ನು ನಾವು ಮಾಡ್ಕೋತೇವೆ ಅಂತ ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಹೇಳಿದರು. ಅದಾದ ನಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಹ ಹೇಳಿದರು 15,500 ಪೋಸ್ಟ್ಗಳನ್ನು ನಾವು ಶಿಕ್ಷಕ ಹುದ್ದೆಗಳ ನೇಮಕಾತಿಗೆ ನಾವು ಕರಿತಿದ್ದೇವೆ ಅಂತ. ಸೊ ಇದಾದ ನಂತರ ಈಗ ಬಂದಿರುವಂಥ ಹೊಸ ಸುದ್ದಿ ಏನು ಅಂತಂದರೆ ಈಗ ಆಗಸ್ಟ್ 20ರ ನಂತರ ಶೀಘ್ರದಲ್ಲೇ 5,000 ಶಿಕ್ಷಕರ ನೇಮಕಾತಿ ನಡೆಯಲಾಗುವುದು ಅಂತ ಕೊಟ್ಟಿದ್ದಾರೆ. ಅಂದರೆ ಸರ್ಕಾರಿ ಶಾಲೆಗಳಲ್ಲಿ 56,000 ಶಿಕ್ಷಕರ ಕೊರತೆ ಇದೆ, 45,000 ಅತಿಥಿ ಶಿಕ್ಷಕರನ್ನು ನೇಮಿಸಲಾಗಿದೆ, 12,500 ಶಿಕ್ಷಕರ ನೇಮಕಾತಿ ಆಗುತ್ತಿದ್ದು ಅದರಲ್ಲಿ 5,000 ಶಿಕ್ಷಕರ ನೇಮಕಾತಿ ಸದ್ಯದಲ್ಲೇ ಆಗಲಿದೆ ಅಂತ ಹೇಳಿದ್ದಾರೆ. ಅಂದರೆ 12,500 ಶಿಕ್ಷಕರ ನೇಮಕಾತಿ ಏನು ಮಾಡ್ಕೋತಿದ್ದಾರೆ ಅದನ್ನು ಅವರು ಸ್ಟೆಪ್ ವೈಸ್ ಮಾಡ್ತಿದ್ದಾರೆ. ಸೊ ಮೊದಲಿಗೆ 5,000, ತದನಂತರ 7,500 ರೀತಿಯಾಗಿ ಮಾಡ್ತಿದ್ದಾರೆ. ಇಲ್ಲಿ ನಿಮಗೆ ಬರುವಂಥ ಮತ್ತೊಂದು ಡೌಟ್ ಏನು ಅಂತಂದರೆ, ಮೊದಲಿಗೆ ಹೇಳಿದರು 10,000 ಶಿಕ್ಷಕರ ನೇಮಕಾತಿ ಮಾಡ್ಕೋತೀವಿ ಅಂತ, ಈಗ 5,000 ಶಿಕ್ಷಕರ ನೇಮಕಾತಿ ಮಾಡ್ಕೋತಿದ್ದಾರೆ. ಯಾವುದನ್ನ ಮಾಡ್ತಾರೆ? 10,000 ಮೊದಲು ಮಾಡ್ತಾರೆ, 5,000 ಮೊದಲು ಮಾಡ್ತಾರೆ ಅಂದರೆ, ಸೊ ಇದೀಗ ನಮ್ಮ ಶಿಕ್ಷಣ ಸಚಿವರು ಅದನ್ನು ಅವರ ಟ್ವಿಟರ್ ಖಾತೆಯಲ್ಲೂ ಸಹ ಹಂಚ್ಕೊಂಡಿದ್ದಾರೆ. 5,000 ಹುದ್ದೆಗಳನ್ನು ನಾವು ಕರಿತೇವೆ ಅಂತ. ಅಂದರೆ ಈಗ ಪ್ರಸ್ತುತ ಈ ವರ್ಷದ ಅಂತ್ಯದಲ್ಲಿ ಅಥವಾ ಮುಂದಿನ ವರ್ಷದ ಪ್ರಾರಂಭದಲ್ಲಿ ಈ 5,000 ಹುದ್ದೆಗಳಿಗೆ ಹೊಸ ಅಧಿಸೂಚನೆ ಹೊರಬೀಳಲಿದೆ. ಕೊನೆಯದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದೇನು ಅಂತಂದರೆ, ಅವರು 10,000 ಹುದ್ದೆಗಳನ್ನಾದರೂ ಬಿಡಲಿ, 15,000 ಹುದ್ದೆಗಳನ್ನಾದರೂ ಬಿಡಲಿ, ಕೇವಲ 5,000 ಹುದ್ದೆಗಳನ್ನಾದರೂ ಬಿಡಲಿ, ಸೊ ನಿಮಗೆ ಬೇಕಾಗಿರೋದು ಕೇವಲ ಒಂದು ಹುದ್ದೆ ಅಷ್ಟೇ. ಸೊ ಅದಕ್ಕೆ ನಿಮ್ಮ ಪ್ರಯತ್ನ ಯಾವಾಗಲೂ ನಿರಂತರವಾಗಿರಲಿ ಅಂತ ಹೇಳ್ತಾ, ವೀಕ್ಷಕರೇ ಇಂದಿನ ಮಾಹಿತಿ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ನೀಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಎಲ್ಲ ರೀತಿಯ ಶಿಕ್ಷಕ ಹುದ್ದೆಗಳಿಗೆ ಸಂಬಂಧಿಸಿದಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ. ಸೊ ವೀಕ್ಷಕರೇ, ಇದೇ ರೀತಿಯಾದಂತಹ ಮತ್ತಷ್ಟು ಶಿಕ್ಷಕರಿಗೆ ಸಂಬಂಧಿಸಿದಂಥ ಮಾಹಿತಿಗಳ ಬಗ್ಗೆ ಹೊಸ ಅಪ್ಡೇಟ್ಸ್ ಏನೇ ಇದ್ದರೂ ಅದನ್ನು ಕೊಡ್ತೇವೆ ಅಂತ ಹೇಳ್ತಾ, ಸೊ ಇಲ್ಲಿಗೆ ನಮ್ಮ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.